ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಜಾಮೂನ್ ಪೌಡರನ್ನು ಬಳಸದೆ ಜಾಮೂನನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು, ಜಾಸ್ತಿ ಬೇಡ. ಒಂದು ಚಿಕ್ಕ ಬೌಲಿಂದ 1 ಕಪ್ ಆದರೆ ಸಾಕು. ಅಷ್ಟು ಮೈದಾ ಹಿಟ್ಟನ್ನು ನಾನು ಈ ಥರ ಸಾಣಿಸಿ ತಗೋತಾ ಇದ್ದೀನಿ. ಓಕೆ, ಇದನ್ನು ಸಾಣಿಸಿ ತಗೊಂಡ್ಮೇಲೆ ಒಂದು ಅರ್ಧ ಕೆಜಿಯಷ್ಟು ಕವಾನ ತಗೊಂಡಿದ್ದೀನಿ. ಅರ್ಧ ಕೆಜಿಯಷ್ಟು. ಇದನ್ನು ನಾನು ಈಗ ಮೈದಾ ಹಿಟ್ಟು ತಗೊಂಡಿದ್ದೀವಲ್ಲ ಅದ್ರ ಒಳಗಡೆ ಹಾಕಬೇಕು ಈ ಕವಾನ. ಇದನ್ನು ಹಾಕಿ ಇವಾಗ ಆ ಮೈದಾ ಹಿಟ್ಟಿನ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಥರ, ಆದರೆ ಗಟ್ಟಿಯಾಗಿ ಜಾಸ್ತಿ ನಾದಬೇಡಿ, ನಿಧಾನಕ್ಕೆ ನಾದ್ಕೊಳ್ಳಿ. ಈ ಥರ ನಾದಬೇಕು. ಮತ್ತೆ ಬೇರೆ ಏನು ಬೇಡ, ಬರೀ ಮೈದಾ ಮತ್ತು ಖವಾ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಗಟ್ಟಿ ಇರೋದಿಲ್ಲ, ಇದು ಸ್ಮೂತ್ ಆಗಿಬಿಡುತ್ತೆ ಮೈದಾ ಮತ್ತು ಖವಾನ ಮಿಕ್ಸ್ ಮಾಡಿದ ತಕ್ಷಣ. ನೋಡಿ, ಈ ಹದಕ್ಕೆ ಇರಬೇಕು. ತೋರಿಸ್ತಾ ಇದ್ದೀನಲ್ಲ, ಈ ಹದಕ್ಕೆ. ಇವಾಗ ಇದನ್ನು ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಜಾಮೂನಿಗೆ ನಾವು ಮಾಡ್ಕೋತೀವಲ್ಲ ಆ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಸೈಜು ನೋಡ್ಕೊಳ್ಳಿ, ನಿಮಗೆ ದೊಡ್ಡದು ಬೇಕಿದ್ರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಚಿಕ್ಕದು ಬೇಕಿದ್ರೆ ಚಿಕ್ಕದಾಗಿ ಈ ಥರ ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇದು ನಾವು ಜಾಮೂನ್ ಪೌಡ್ರ್ ತಂದು ಮಾಡ್ತೀವಲ್ಲ ಅದಕ್ಕಿಂತ ಬೇಗನೆ ಆಗುತ್ತೆ. ಹಾಗೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ. ಹಾಗೆ ಹಾಲು ಬೇಡ, ತುಪ್ಪ ಬೇಡ, ಬರೀ ಖವಾ ಮತ್ತು ಮೈದಾ ಹಿಟ್ಟನ್ನು ಬಳಸಿ ಮಾಡ್ತಾ ಇರುವಂಥದ್ದು. ನೋಡಿ, ಈ ಥರ ನಾನು ಎಲ್ಲವನ್ನ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದನ್ನು ಕರಿಯೋದಕ್ಕೆ ಎಣ್ಣೆನ ಇಟ್ಕೊಳ್ಳೋಣ. ಒಂದು ಕಡಾಯಿಯನ್ನು ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆನ ಹಾಕಬೇಕಾಗತ್ತೆ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ, ಹಾಗೆ ಎಣ್ಣೆ ಕೂಡ ಹಿಡಿಯೋದಿಲ್ಲ ಜಾಸ್ತಿ. ಇದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ನಾನಿವಾಗ ಕಡಾಯಿಗೆ. ನೋಡಿ, ಇಷ್ಟು ಹಾಕ್ತಾ ಇದ್ದೀನಿ ಎಣ್ಣೆನ. ಎಣ್ಣೆ ಕಾದ್ಮೇಲೆ ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಉಂಡೆಗಳನ್ನು ಹಾಕಬೇಕು. ಜಾಸ್ತಿ ಒಂದೇ ಸಲಕ್ಕೆ ಹಾಕೋದಕ್ಕೆ ಹೋಗಬೇಡಿ. ಇನ್ನೊಂದೇನೆಂದರೆ ಉರಿ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇರಬೇಕು. ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನು ನಾವು ಕರಿಬೇಕಾಗತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪ ಹಾಕಿ ಈ ಥರ ಕರ್ಕೊಳ್ಳಿ. ಫುಲ್ ಬ್ರೌನ್ ಕಲರ್ ಬರೋವರೆಗೂ ಸಣ್ಣ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಎಲ್ಲ ಉಂಡೆಗಳು ಬ್ರೌನ್ ಕಲರ್ ಬಂದ ಮೇಲೆ ನಾವು ಇದನ್ನು ತೆಗಿಬೇಕು. ನೋಡಿ, ಈ ಕಲರ್ ಬಂದ ಮೇಲೆ ನಾನು ಇವಾಗ ಇದನ್ನು ತೆಗಿತಾ ಇದ್ದೀನಿ. ಇದೇ ಥರ ಎಷ್ಟು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಎಲ್ಲ ಉಂಡೆಗಳನ್ನು ನಾನು ಕರೆದಿಟ್ಕೋತೀನಿ. ಅಷ್ಟರಲ್ಲಿ ಇವಾಗ ಈ ಸೈಡ್ ಕರಿಯೋದ್ರೊಳಗೆ ಒಂದು ಸೈಡು ಪಾಕ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈ ಗ್ಲಾಸಿಂದ 3 ಗ್ಲಾಸಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ. ನಾನಲ್ಲಿ ಅರ್ಧ ಕೆಜಿಯಷ್ಟು ತಗೊಂಡಿದ್ದೆ ಖವಾ, ಅದಕ್ಕೋಸ್ಕರ ಇಲ್ಲಿ 3 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 3 ಗ್ಲಾಸ್ ನೀರಿಗೆ ಅರ್ಧ ಕೆಜಿಯಷ್ಟು ಸಕ್ಕರೆನ ಹಾಕಬೇಕು. ಇದರಿಂದ 2 ಹಾಕಿದರೆ ನನಗೆ ಅರ್ಧ ಕೆಜಿ ಆಗುತ್ತೆ. ಅದಕ್ಕೋಸ್ಕರ ಈ ಲೋಟದಿಂದ 2 ಲೋಟ ಸಕ್ಕರೆನ ಹಾಕ್ತಾ ಇದ್ದೀನಿ. ಅರ್ಧ ಕೆಜಿ ಖವಾಕ್ಕೆ ಅರ್ಧ ಕೆಜಿ ಸಕ್ಕರೆನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಇವಾಗ. ಅಷ್ಟರಲ್ಲಿ ಎಲ್ಲ ಜಾಮೂನ್ಗಳನ್ನು ನಾನಿಲ್ಲಿ ಕರೆದಿಟ್ಕೊಂಡಿದ್ದೀನಿ ಉಂಡೆಗಳನ್ನು. ನೋಡಿ, ಈ ಥರ ಬಂದಿದೆ. ನೆಕ್ಸ್ಟ್ ಪಾಕ ರೆಡಿ ಆದಮೇಲೆ ಅದರ ಒಳಗಡೆಗೆ ಹಾಕಬೇಕು. ಓಕೆ, ನೋಡಿ, ಪಾಕ ಕೂಡ ರೆಡಿಯಾಗಿದೆ. ಒಂದು ಅದಕ್ಕೆ ಇರಬೇಕು. ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಪೂರ್ತಿ ಆಣ ಬರೋವರೆಗೂ ಬಿಡಬಾರ್ದು, ಸ್ವಲ್ಪ ಗಟ್ಟಿ ಆಗಬೇಕು. ಈ ಥರ ಬಂದರೆ 1 ತಿಂಗಳವರೆಗೂ ನಾವು ಹೊರಗಡೆ ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಇವಾಗ ಎಲ್ಲ ಉಂಡೆಗಳನ್ನು ನಾನು ಈ ಪಾಕದೊಳಗಡೆ ಹಾಕ್ತಾ ಇದ್ದೀನಿ. ಎಲ್ಲವನ್ನ ಹಾಕಿ ನೋಡಿ, ಪೂರ್ತಿಯಾಗಿ ಹಾಕಿದ್ದೀನಿ. ಎಲ್ಲವೂ ಚೆನ್ನಾಗಿ ಅದರ ಒಳಗಡೆ ಮುಣಗಬೇಕು. ಆ ಥರ ಹಾಕಿ ಮುಚ್ಚಿಟ್ಬೇಡಿ. ನಾನು ಒಂದು ನೈಟ್ ಇಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ,
ಒಂದು ಪೂರ್ತಿ ರಾತ್ರಿ ಆದಮೇಲೆ ಎಲ್ಲ ಈ ಥರ ಉಬ್ಬಿ ಬಂದಿದೆ. ಪೂರ್ತಿಯಾಗಿ ರಸ ಕೂಡ ಇಟ್ಕೊಂಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ನಾವು ಯಾವಾಗಲೂ ಜಾಮೂನ್ ಪೌಡ್ರಿಂದ ಮಾಡ್ತೀವಲ್ಲ, ಅದಕ್ಕಿಂತ ಇದನ್ನು ತುಂಬಾ ಇಷ್ಟಪಟ್ಟು ತಿಂದರು. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಒಂದ್ಸಲ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.